ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಇದೀಗ ಕೇಂದ್ರ ಸರ್ಕಾರದಿಂದ ಎಲ್ಲಾ ರೇಷನ್ ಕಾರ್ಡ್ದಾರರಿಗೆ ಬರುವ ತಿಂಗಳಿನಿಂದಲೇ ಹೊಸ ರೂಲ್ಸ್ ಅನ್ನ ಜಾರಿಗೆ ಮಾಡಿದ್ದು, ಈ ಹೊಸ ರೂಲ್ಸ್ ಅನ್ನ ಎಲ್ಲ APL, BPL ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ದಾರರಿಗೂ ಅನ್ವಯವಾಗಲಿದೆ. ಎಸ್ ವೀಕ್ಷಕರೇ, ಇದೀಗ ಮೊಟ್ಟ ಮೊದಲ ಬಾರಿಗೆ ಈ ಹೊಸ ಒಂದು ನಿಯಮವನ್ನ ಆಹಾರ ಇಲಾಖೆ ಎಲ್ಲ ಜನಸಾಮಾನ್ಯರಿಗೆ ಜಾರಿಗೆ ಮಾಡಿದ್ದು, ಪ್ರತಿಯೊಬ್ಬರು ಅಂದರೆ ರೇಷನ್ ಕಾರ್ಡ್ ಅನ್ನ ಹೊಂದಿರುವ ಕುಟುಂಬದಾರರು ಈ ವಿಡಿಯೋ ಈ ಮಾಹಿತಿಯನ್ನ ಕೊನೆಯವರೆಗೂ ನೋಡಿ ಜಾರಿಗೆ ಬರುತ್ತಿರುವ ಹೊಸ ನಿಯಮ, ಹೊಸ ರೂಲ್ಸ್ ಏನು ಅಂತ ತಿಳಿದುಕೊಳ್ಳಲೇಬೇಕು. ಹೊಸ ರೂಲ್ಸ್ ಏನು ಅಂತ ನೋಡೋಕ್ಕೂ ಮುನ್ನ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಒಂದು ಗಂಟೆಯ ಐಕನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಎಸ್ ವೀಕ್ಷಕರೇ, ಈ 2025ರಲ್ಲಿ ಭಾರತ ಸರ್ಕಾರವು ಪಡಿತರ ಚೀಟಿಗೆ, ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಹಲವು ನಿಯಮಗಳನ್ನು ಜಾರಿಗೆ ಮಾಡುತ್ತಿದ್ದು ದೊಡ್ಡ ಬದಲಾವಣೆಯನ್ನ ಜಾರಿಗೆ ತಂದಿದೆ. ಈ ಬಾರಿ ಸರ್ಕಾರದ ಮುಖ್ಯ ಉದ್ದೇಶವೇನೆಂದರೆ ಉಚಿತ ಪಡಿತರವನ್ನ ನಿಜವಾಗಿಯೂ ಪಡೆಯಲು ಯಾರು ಅರ್ಹರಾಗಿರುತ್ತಾರೆ ಅಂಥವರಿಗೆ ಮಾತ್ರ ವಿತರಣೆ ಮಾಡುವ ಒಂದು ಮುಖ್ಯ ಗುರಿಯನ್ನ ಹೊಂದಲಾಗಿದೆ. ಹೌದು, ಕಳೆದ ಕೆಲವು ವರ್ಷಗಳಲ್ಲಿ ಆರ್ಥಿಕವಾಗಿ ಸದೃಢವಾಗಿರುವ ಅನೇಕ ಕುಟುಂಬದವರು ಕೂಡ ಅನ್ನಭಾಗ್ಯ ಹಾಗೂ ಕೇಂದ್ರದ ಗರೀಬ್ ಕಲ್ಯಾಣ ಅನ್ನ ಯೋಜನೆಯ ಲಾಭವನ್ನ ಪಡೆಯುತ್ತಿರುವುದು ಕಂಡು ಬಂದಿದೆ. ಈ ಕಾರಣಕ್ಕಾಗಿ ಸರ್ಕಾರವು ಇದೀಗ ಮುಂದಿನ ತಿಂಗಳಿನಿಂದಲೇ ಜಾರಿಗೆ ಬರುವಂತೆ ಇಡೀ ದೇಶಾದ್ಯಂತ ಹೊಸ ರೂಲ್ಸ್ ಜಾರಿ ಮಾಡಿದ್ದು, ಈ ಹೊಸ ನಿಯಮದ ಪ್ರಕಾರ ಅನೇಕ ರೇಷನ್ ಕಾರ್ಡ್ ಕುಟುಂಬದವರಿಗೆ ಉಚಿತ ಪಡಿತರ ಸೌಲಭ್ಯ ನಿಲ್ಲಿಸಲಾಗುತ್ತೆ. ಹೌದು, ಸರ್ಕಾರ ನಿಗದಿಪಡಿಸಿದ ಮಾನದಂಡಗಳಿಗಿಂತ ಹೆಚ್ಚಿನ ಆದಾಯ ಅಥವಾ ಆಸ್ತಿ ಹೊಂದಿರುವ ಜನರು ಈ ನಿಯಮಗಳು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಅಡಿಯಲ್ಲಿ ಪಾರದರ್ಶಕತೆಯನ್ನ ತರುತ್ತಿದ್ದು ಮತ್ತು ಪ್ರಯೋಜನಗಳು ಸರಿಯಾದ ಜನಸಾಮಾನ್ಯರಿಗೆ ತಲುಪುತ್ತಿಲ್ಲ. ಹೀಗಾಗಿ ಈ ಮುಖ್ಯ ಬದಲಾವಣೆ ಮಾಡಲಾಗಿದೆ. ಪ್ರಮುಖ ಹೊಸ ದೊಡ್ಡ ಬದಲಾವಣೆ, ಹೊಸ ನಿಯಮ ಏನೆಂದರೆ ಉಚಿತ ಪಡಿತರ ಪ್ರಯೋಜನಗಳು ಅಗತ್ಯವಿರುವವರಿಗೆ ಮಾತ್ರ ತಲುಪುವಂತೆ ಈ ಹೊಸ ನಿಯಮದ ಮುಖ್ಯ ಉದ್ದೇಶವಾಗಿದೆ. ಹೌದು, ಈ ಹೊಸ ನಿಯಮದ ಅಡಿಯಲ್ಲಿ ಏನೆಲ್ಲ ಅರ್ಹತೆಗಳು, ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ ಅಂದರೆ ವೀಕ್ಷಕರೇ, ಇನ್ನು ಮುಂದೆ 5 ಎಕರೆಗಿಂತ ಹೆಚ್ಚು ಕೃಷಿ ಭೂಮಿ ಹೊಂದಿರುವವರ ರೇಷನ್ ಕಾರ್ಡ್ ಅನ್ನ ಇದೀಗ BPL ಕಾರ್ಡ್ ಪಟ್ಟಿಯಿಂದ ತೆಗೆದು ಹಾಕಲಾಗುತ್ತಿದೆ. ನಗರ ಪ್ರದೇಶಗಳಲ್ಲಿ 1,000 ಚದರ ಅಡಿಗಿಂತ ದೊಡ್ಡ ಪಕ್ಕಾ ಮನೆಯನ್ನ ನೀವು ಏನಾದರೂ ಹೊಂದಿದರೆ ನಿಮಗೆ ಈ BPL ಕಾರ್ಡ್ ಸೇವೆಯ ಸೌಲಭ್ಯದಿಂದ ಹೊರಗೆ ಇಡಲಾಗುತ್ತಿದೆ. ಇನ್ನು ಸರ್ಕಾರಿ ನೌಕರರನ್ನು ಹೊಂದಿರುವ ಕುಟುಂಬಗಳು ಇನ್ನು ಮುಂದೆ ಉಚಿತ ಪಡಿತರಕ್ಕೆ ಅರ್ಹರಾಗಿರುವುದಿಲ್ಲ. ಮುಖ್ಯವಾಗಿ ವಾರ್ಷಿಕ ಆದಾಯವು 1,50,000ಗಿಂತ ಹೆಚ್ಚಿನವರು ಇದೀಗ BPL ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಎಲ್ಲಾ ಯೋಜನೆಯ ಲಾಭಗಳನ್ನ ಪಡೆದುಕೊಳ್ಳುವಂತಿಲ್ಲ. ಹೀಗೆ ದಿಢೀರನೆ ಹೊಸ ನಿಯಮ, ಹೊಸ ದೊಡ್ಡ ಬದಲಾವಣೆಯನ್ನ ಏಕೆ ಮಾಡಿದ್ದಾರೆ ಅಂದರೆ ಪ್ರಮುಖ ಕಾರಣವೇನೆಂದರೆ ಉಚಿತ ಪಡಿತರ ಯೋಜನೆಗಳು ಸರಿಯಾದ ಜನರಿಗೆ ಮಾತ್ರ ತಲುಪಬೇಕು. ವಂಚನೆ ಮತ್ತು ಸುಳ್ಳು ದಾಖಲೆಯನ್ನ ನೀಡಿ ರೇಷನ್ ಕಾರ್ಡ್ ಪಡೆದುಕೊಂಡವರಿಗೆ ಇದೀಗ ಕಡಿವಾಣ ಹಾಕಲಾಗುತ್ತಿದೆ. ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವ ಬಡವರಿಗೆ ಸರಿಯಾಗಿ ಈ ಯೋಜನೆಯ ಲಾಭವನ್ನ ಒದಗಿಸಿಕೊಡುವ ಮುಖ್ಯ ಉದ್ದೇಶ, ಮುಖ್ಯ ಗುರಿ ಈ ಹೊಸ ರೂಲ್ಸ್, ಹೊಸ ನಿಯಮದ್ದಾಗಿದೆ. ಹೀಗಾಗಿ ವೀಕ್ಷಕರೇ, ಈ ಹೊಸ ಬದಲಾವಣೆಯ ಕುರಿತು ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆ ಏನು? ಮರೆಯದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಎಲ್ಲರಿಗೂ ಈ ವಿಡಿಯೋ, ಈ ಮಾಹಿತಿಯನ್ನ ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಮರೆಯದೆ ಶೇರ್ ಮಾಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಶುಭ ದಿನ.